ಇದೇನು ಮಾಡ್ತಾ ಇದ್ದೀರಾ ನೀವು? ನನ್ನ ಕೂಡಿ ಹಾಕುವಷ್ಟು ಧೈರ್ಯ ಬಂತ ನಿಮಗೆ? ಮಾಮ, ನೀವು ನಮ್ಮ ಮಾತನ್ನ ಕೇಳ್ತಾನೆ ಇಲ್ಲ ಅಂದ್ಮೇಲೆ ಏನ್ ಮಾಡೋದು ನಾವು? ಅಯ್ಯೋ, ನಾನ್ ನಿಮ್ ಮಾತು ಕೇಳೋದಕ್ಕೆ ನಾನೇ ನಿಮ್ ಕೆಲ್ಸಕಾರನ? ಇಲ್ಲಿ ನೋಡಿ, ನೀವ್ ಏನೇನೋ ಹೇಳ್ತೀರಾ, ನಾನು ಅದನ್ನೆಲ್ಲ ಕೇಳ್ತೀನಿ ಅಂತ ಅಂದ್ಕೋಬೇಡಿ. ಮಾಮ, ನೀವು ದೇವರು. ನೀವು ಮನ್ಸ್ ಮಾಡಿದ್ರೆ ನಮ್ಮೂರಲ್ಲಿ ಮಳೆ ಕೂಡ ಬರುತ್ತೆ ಮಾಮ. ಬಾಗಿಲು ತೆಗೀರಿ, ಇಲ್ಲ ಅಂದ್ರೆ ಇದರ ಪರಿಣಾಮ ತುಂಬಾ ಕೆಟ್ಟದಾಗಿರುತ್ತೆ. ಮಾಮ, ಹೇಗೂ ನೀರಿಲ್ಲ ಈಗ. ಪ್ರತಿದಿನ ಕಷ್ಟಪಟ್ಟು ಪರದಾಡಿ ಸಾಯ್ತಾನೆ ಇದೀವಿ ನಾವು. ಇಲ್ಲಿ ನೋಡಿ, ನಾನು ಕೊನೆದಾಗಿ ಹೇಳ್ತಾ ಇದ್ದೀನಿ, ಬಾಗಿಲು ತೆಗೀರಿ. ಮಾಮ, ಅಯ್ಯೋ ಇದೇನಿದು? ಅಯ್ಯೋ, ನೀವೇನ್ ಮಾಡ್ತಾ ಇದ್ದೀರಾ? ಮಾಮ ಅವ್ರನ್ನ ಹೀಗೆ ಒಳಗಡೆ ಯಾಕೆ ಕೂಡ ಹಾಕಿದ್ದೀರಾ ನೀವು? ನನ್ನ ಬಂಧಿಸಿ ಇಟ್ಟಿದ್ದಾರೆ ಈ ಮೂರ್ಖರು. ಬಾಗ್ಲು ತೆಗೀರಿ, ಇಲ್ಲ ಅಂದ್ರೆ ರಕ್ತದ ಹೊಳೆ ಹರಿಯುತ್ತೆ. ನೀವು ಸೇವಕರು, ಬಾಳು ಮಾಮ ನಮ್ಮ ಪಾಲಿಗೆ ದೇವ್ರು. ಮಾಮ ಅವರು ನಮ್ಮ ಆಸೆನ ಈಡೇರಿಸ್ಲಿ, ನಾವು ಬಾಗ್ಲು ತೆಗಿತೀವಿ. ಅಯ್ಯೋ, ನಿಮ್ಗೆ ರೀತಿ ನೀತಿ ಏನಾದ್ರೂ ಗೊತ್ತಿದ್ಯಾ ಇಲ್ವೋ? ನೀವಿಬ್ರು ಇದ್ರಲ್ಲಿ ತಲೆ ಹಾಕ್ಬೇಡಿ. ನೀವಿಬ್ರೇ ಇಲ್ಲಿದ್ದೀರಾ, ಆದ್ರೆ ಈ ಕಡೆ ನಮ್ ಇಡೀ ಊರಿನ ಜನ ನಿಂತಿದ್ದಾರೆ. ಗಣ, ಹೂವಪ್ಪ, ನೀವು ಹೋಗಿ ಇಲ್ಲಿಂದ. ಅಯ್ಯೋ ಮಾಮ, ನಿಮ್ಮನ್ ಬಿಟ್ಟು ಹೇಗೆ ಹೋಗ್ತೀವಿ ಹೇಳಿ ನಾವು? ಮಾಮ, ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ಆದ್ರೆ ನಾನು ಈ ಬಾಗ್ಲನ್ನ ಹೊಡಿತೀನಿ. ಹೂವಪ್ಪ, ಗಣ, ನೀವು ವಾಪಸ್ ಜಾಗಕ್ಕೆ ಹೋಗಿ. ಆ ಕಡೆ ದಾದು ಮತ್ತೆ ದತ್ತು ಇಬ್ಬರೇ ಇದ್ದಾರೆ. ಅಯ್ಯೋ ಮಾಮ, ಹೆಜ್ಜೆ ಕಿತ್ತೋಡಕ್ ಆಗ್ತಿಲ್ಲ ಇಲ್ಲಿಂದ. ನಿಮ್ಮನ್ ಬಿಟ್ಟು ಹೇಗೆ ಹೋಗೋದು ಹೇಳಿ ನಾವು? ನಾನೀಗ ಒಳಗಡೆ ಇದ್ದೀನಿ ಅಂತ ನನ್ನ ಮಾತು ಕೇಳಲ್ವಾ ನೀವು? ಹಾಗೇನಿಲ್ಲ ಮಾಮ. ಹೋಗ್ತೀವಿ ಮಾಮ. ಮತ್ತೆ ನಾನು ಸಂದೇಶ ಕಳಿಸಿದ ಹೊರತು ಈ ಕಡೆ ಬರಬೇಡಿ. ಮಾಮ, ಹಾಲು ಹಣ್ಣು ಊಟ ಎಲ್ಲ ಕೊಡ್ತೀವಿ, ಆದ್ರೆ ಇದೊಂದು ಕೆಲಸ ಮಾಡ್ಕೊಡಿ. ನಡೀರೋ. ಬಾಗಿಲು ತೆಗೀರಿ. ದಾದು, ಮಾಮ ಯಾಕೆ ಇನ್ನೂ ಬಂದಿಲ್ವಲ್ಲೋ? ಈಗ ಅದನ್ನ ನಾನು ಹೇಗೆ ಹೇಳು? ನೀನು ಇಲ್ಲೇ ಇದ್ದೀಯಾ, ನಾನು ಇಲ್ಲೇ ಇದ್ದೀನಿ. ಅಯ್ಯೋ ಮಾರಯ್ಯ, ಅದು ಹಾಗಲ್ಲ. ಹಾಗೆ ಹೋಗಿದಾರಲ್ವ ಅವರು, ಅದಕ್ಕೆ ಕೇಳ್ತಾ ಇದ್ದೀನಿ. ಇವಾಗ ಕೇಳಾಯ್ತು ತಾನೆ, ಹಾಗಾದ್ರೆ ಸ್ವಲ್ಪ ಕೆಲ್ಸನೂ ಮಾಡು. ಅಂದ್ರೆ ನಾನ್ ಕೆಲ್ಸ ಮಾಡಲ್ಲ ಅಂತನಾ? ಅದು ನಿನಗ್ ಗೊತ್ತಿರ್ಬೇಕು. ಯಾವಾಗ್ಲೂ ಇನ್ನೊಬ್ರು ಕೆಲ್ಸ ಹೇಳ್ತಾ ಇರ್ತೀಯಾ? ದಾದು, 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 ಅಲ್ಲಿ ನೋಡು, ಹೂವಪ್ಪ ಮತ್ತೆ ಗಣು ಬರ್ತಾ ಇದ್ದಾರೆ. ಏನ್ರೋ? ಏ ಗಣು, ಏನಾಯ್ತೋ? ಹೂವಪ್ಪ, ಅಯ್ಯೋ ಯಾಕೆ ಹೀಗೆ ಹೇಳ್ತಾ ಇದ್ದೀರಾ? ಅಯ್ಯೋ ಮಾರಯ್ಯ, ಏನಾದ್ರೂ ಮಾತಾಡಿ. ಮಾಮ ಎಲ್ಲಿದ್ದಾರೆ? ಮಾಮ ಎಲ್ಲಿದ್ದಾರೆ? ಗಣು, ಮಾಮ ಎಲ್ಲಿದ್ದಾರೋ? ನಾವು ಊರಿಗೆ ಹೋಗಿದ್ವಲ್ಲ, ಆ ಊರಿನ ಜನರು ಎಲ್ಲರೂ ಸೇರಿ ಮಾಮ ಅವ್ರನ್ನ ಕೂಡ ಹಾಕ್ಬಿಟ್ಟಿದ್ದಾರೆ. ಏನ? ಹೌದು.
ಹಾಗಾದ್ರೆ ನೀವೆಲ್ಲಿಗೋ ಹೋಗಿದ್ರಿ ಮಾಮ ಅವ್ರನ್ನ ಕೂಡಾಕ್ತಾ ಇರ್ಬೇಕಾರೆ? ನಮ್ಮ ಹತ್ರ ಸುಳ್ಳು ಹೇಳಿ ಅವ್ರು ಇನ್ನೊಂದ್ ಕಡೆ ಕರ್ಕೊಂಡು ಹೋಗಿದ್ರು. ನಾವು ಬಿಡ್ಸೋಣ ಅಂತ ಹೋದಾಗ ನಮ್ನ ಬೇಕಾಬಿಟ್ಟಿಯಾಗಿ ಮಾತಾಡ್ಸಿದ್ರು. ಅಯ್ಯೋ, ಆದ್ರೆ ನೀವೇನಕ್ಕೆ ವಾಪಸ್ ಬಂದ್ರಿ ಮಾಮ ಅವ್ರನ್ನ ಒಬ್ಬಂಟಿ ಆಗ್ಬಿಟ್ಟು? ಅಯ್ಯೋ, ಮಾಮ ಅವ್ರೆ ಹೇಳಿದ್ರು ನೀವು ಹೋಗಿ ಅಂತ. ಅಯ್ಯೋ, ತಲೆ ಕೆಟ್ಟಿದ್ಯಾ ನಿಮ್ಗೆ ತಲೆ? ಅಂತ ಪರಿಸ್ಥಿತಿಲಿ ಯಾಕೆ ಮಾಮ ಅವ್ರ ಮಾತು ಕೇಳಿದ್ರಿ? ಆ ಊರಿನ ಜನರು ಅಲ್ಲಿ ಮಾಮ ಅವ್ರನ್ನ ಮನೆ ಒಳಗಡೆ ಕೂಡ ಹಾಕಿದ್ರೆ ನೀವು ತಲೆ ಎತ್ಕೊಂಡು ಜಾಗಕ್ಕೆ ಬಂದಿದ್ದೀರಾ. ಅದಕ್ಕೆ ಯಾವಾಗ್ಲೂ ನಾನು ಹೋಗ್ತೀನಿ ಮಾಮ ಅವ್ರ ಜೊತೆಗೆ. ಅದಕ್ಕೆ ನಾನು ಆಗ್ಲೇ ಮಾಮ ಅವ್ರಿಗೆ ಹೇಳಿದ್ದೆ, ಆ ಜನರು ಸರಿ ಇರೋ ಕಾಣಿಸ್ತಾ ಇಲ್ಲ ಅಂತ. ದಾದು, ಆ ಊರಲ್ಲಿ ಮಳೆ ಆಗ್ತಾ ಇಲ್ಲ. ಮಾಮ ಅವರು ಮಳೆ ಬರ್ಸೋ ತನಕ ಅವ್ರನ್ನ ವಾಪಸ್ ಬಿಡೋದಿಲ್ವಂತೆ ಆ ಜನರು. ಅಯ್ಯೋ, ಮಾಮ ಅವ್ರ ಮೈ ಮುಟ್ಟೋದು ಅಂದ್ರೆ ಅಷ್ಟೊಂದು ಸುಲಭನಾ? ಇಷ್ಟಕ್ಕೂ ಅವ್ರ ಅಪ್ಪೊಂದ್ಸಲ ವಾಪಸ್ ಕೊಡೋದಿದ್ಯಾ ಮಾಮ ಅವ್ರ ಹತ್ರ ಮಳೆ ಬರ್ಸಿ ಅನ್ನೋದಕ್ಕೆ? ಅವ್ರಿಗಿನ್ನೂ ಗೊತ್ತಿಲ್ಲ ಮಾಮ ಯಾರು ಅಂತ. ನನ್ನ ಮಾಮನ್ನೇ ಬಂದ್ಸಿಟ್ಟಿದ್ದಾರಾ? ಒಬ್ಬೊಬ್ರನ್ನು ಕಡ್ದು ತುಂಡ್ ಮಾಡ್ಲಿಲ್ಲ ಅಂದ್ರೆ ಇನ್ಮೇಲೆ ನನ್ನ ಹೆಸರು ದಾದು ಅಂತಾನೆ ಕರಿಬೇಡಿ. ನಾನು ಬರ್ತೀನಿ ನಿನ್ ಜೊತೆ. ಅವ್ರಿಗೆ ನಮ್ ಬಲ ಏನು ಅಂತ ತೋರಿಸ್ಲೇಬೇಕು. ಇದೇನ್ ಮಾಡ್ತಾ ಇದ್ಯಾ ನೀನು? ಗಣು, ಬಿಡು ನನ್ನ. ಹೇ, ಬಿಡು ನನ್ನ. ಬಿಡು ನನ್ನ. ಹೇ ಗಣು, ಬಿಡು ನನ್ನ. ಯಾರ್ಯಾರಿಗೆ ನನ್ನ ಜೊತೆ ಬರ್ಬೇಕು ಅನ್ಸುತ್ತಾ ಬನ್ನಿ. ಏನ್ ಮಾಡ್ತೀಯ ನಾನು ಅಂದ್ರೆ? ಒಬ್ನೇ ಹೋಗ್ತೇನೆ. ದಾದು, ದಾದು, ಏನ್ ಮಾಡ್ತಾ ಇದ್ಯೋ? ಏನ್ ಮಾಡ್ತೀಯ ಅಂದ್ರೆ, ನಾನು ನನ್ನ ಮಾಮನ್ನ ಬಿಡಿಸೋದಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ರಕ್ತದ ಹೊಳೆ ಇರೋದ್ರೂ ಪರವಾಗಿಲ್ಲ, ಅದೇನಾಗುತ್ತಾ ನಾನ್ ನೋಡ್ಕೊ. ದಾದು, ಹೋಗ್ಬೇಡ ಅಲ್ಗೆ, ಹೋಗ್ಬೇಡ ಅಲ್ಗೆ. ನೋಡು, ನೀನು ಜಾಗಕ್ಕೆ ಬಂದಿದ್ಯಾ ಅಂದ್ಮೇಲೆ ನಾನು ಕೂಡ ಇಲ್ಲ ಇರ್ಬೇಕಾ? ನನ್ನಿಂದ ಇದು ಸಾಧ್ಯ ಇಲ್ಲ. ಅಯ್ಯೋ, ಮಾಮ ಅವರೇ ಹೇಳಿದಾರದು. ಹೌದು, ಮಾಮ ಅವರೇ ಹೇಳಿರೋದು ಈ ಸಂದೇಶನ. ಅವ್ರಾಗೆ ಸಂದೇಶ ಕಳ್ಸೋವರ್ಗು ನೀವು ಯಾರು ಬರಬೇಡಿ ಅಂತ ಹೇಳಿದ್ದಾರೆ. ಈ ಮಾಮ ಯಾವಾಗ್ಲೂ ಹೀಗೇನೆ, ನಮ್ ಕೈಲಿ ಏನ್ ಮಾಡೋದಕ್ಕೂ ಬಿಡಲ್ಲ ಅವರು. ಈಗ ಮಾಮ ವಾಪಸ್ ಬರೋ ತನಕ ನಾವ್ ಏನ್ ಮಾಡೋದು ಜಾಗದಲ್ಲಿ? ನಮ್ಮ ಮಾಮ ಯಾವಾಗ ವಾಪಸ್ ಬರ್ತಾರೋ ಏನೋ ಗೊತ್ತಿಲ್ಲ. ಅಯ್ಯೋ, ನಾವು ಮಾಮ ಅವ್ರನ್ನ ಕೂಡ್ ಹಾಕಿದೀವಿ ನಿಜ, ಆದ್ರೆ ಅವ್ರಿಗೆ ಊಟ ಕೊಡ್ಬೇಕಾಗುತ್ತಲ್ವಾ? ಅಯ್ಯೋ, ಆದ್ರೆ ಮಾಮ ಅವ್ರಿಗೆ ಏನ್ ಇಷ್ಟ ಆಗುತ್ತೆ? ನೀನ್ ಹೇಳಿದ್ದು ನಿಜಾನೇ. ಅದನ್ನ ಕೇಳ್ಕೊಂಡ್ ಬನ್ನಿ ಮಾಮ ಅವ್ರ ಹತ್ರ ಹೋಗಿ. ನೀನ್ ಕೇಳ್ತೀಯನೋ? ಇಲ್ಲ ಕಣಪ್ಪ, ಮೊದ್ಲೇ ಅವ್ರನ್ನ ಕೂಡ ಹಾಕಿದೀವಿ. ನಾನೇನಾದ್ರೂ ಕೇಳೋಕೆ ಅಂತ ಹೋದ್ರೆ ಅವ್ರು ನನಗ್ ಲಾಠಿಯಿಂದ ಹೊಡೆದ್ರೆ ಕಷ್ಟ. ಅದು ನಿಜಾನೇ. ಇದೀಗ ತುಂಬಾ ಕಷ್ಟಕ್ಕೆ ಬಂದಿದೆ ನೋಡು. ಮುಂದೆ ಈಗ ಇಲ್ ನೋಡಿ, ಹಾಲು, ಹಣ್ಣು, ರೊಟ್ಟಿ, ಪಲ್ಯ ನಿಮ್ ಹತ್ರ ಏನೇನಿದೆಯೋ ಅದನ್ನೆಲ್ಲ ತಂದ್ಬಿಡಿ. ನಾವು ಮಾಮ ಅವ್ರಿಗೆ ಕೊಡೋಣ ತಿನ್ನೋಕೆ. ಏನ್ ಬೇಕೋ ಅದನ್ನ ತಿಂತಾರೆ ಅವರು. ಹಾ, ಹಾಗ್ ಮಾಡೋಣ. ಹಾ, ಆದ್ರೆ ಇಲ್ಲಿ ನೋಡಿ, ಎಲ್ರು ಗಮನದಲ್ಲಿ ಇಟ್ಕೊಳ್ಳಿ. ಮಳೆ ಬರ್ದೆ ಹೊರತು ಮಾಮ ಅವ್ರನ್ನ ಇಲ್ಲಿಂದ ಬಿಡೋ ಹಾಗಿಲ್ಲ. ಸರಿ, ನಡೀರಿ. ಊಟದ ವ್ಯವಸ್ಥೆ ನೋಡೋಣ. ದಿನ ಕಳೆದು ಸಂಜೆ ಆಗೋಕ್ ಬಂದಿದೆ. ನಡೀರಿ. ನಡೀರಿ. ದಾದು, ಏನ್ ಮಾಡೋದ ಈಗ? ನನ್ಗೂ ಒಂದು ಗೊತ್ತಾಗ್ತಾ ಇಲ್ವೋ.
ಆ ಜನರು ಪ್ರೀತಿಯಿಂದ ಮಾತಾಡಿ ಮಾಮ ಅವ್ರನ್ನ ಊರಿಗೆ ಕರ್ಸಿದ್ರು, ಅಲ್ಲಿ ಬಂದ್ಸಿಟ್ಟಿದ್ದಾರೆ. ಮಾಮ ಅವ್ರಿಗೆ ಮೋಸ ಮಾಡಿದ್ರು ಆ ಜನ. ಹೀಗಾಗ್ಬಾರ್ದಿತ್ತು ನೋಡು. ನಮಗೆ ಎಲ್ಲಿಂದ ದುರ್ಬುದ್ಧಿ ಬಂತು ನೋಡು. ನಾವು ಹೋಗೋಣ ಅಂತ ಅಂದ್ವಿ ಅವ್ರಿಗೆ. ಅದಕ್ಕೆ ಮಾಮ ಪದೇ ಪದೇ ಹೇಳ್ತಾ ಇದ್ರು, ಮಳೆ ಬರ್ಸೋದು ಅಷ್ಟು ಸುಲಭ ಅಲ್ಲ. ಆದ್ರೆ ಏನ್ ಮಾಡೋದು? ಅಯ್ಯೋ, ಜಗತ್ತಿನ ಸಮಸ್ಯೆನೇ ಪರಿಹಾರ ಮಾಡೋ ಮಾಮನ್ನ ಅವರು ಬಂಧಿಸಿದ್ದಾರೆ. ಅಯ್ಯೋ, ಆದ್ರೆ ಆ ಜನರು ಮಾಮ ಅವ್ರಿಗೆ ಊಟ ಕೊಟ್ಟಿದಾರೋ ಇಲ್ವೋ ಏನೂ ಗೊತ್ತಿಲ್ಲ. ಮಾಮಂಗ್ ಹೊಟ್ಟೆ ಹಸ್ತಿರುತ್ತಲ್ವಾ? ನಾನೇ ತಪ್ಪು ಮಾಡ್ದೆ ಕಣೋ, ನಾನೇ ತಪ್ಪು ಮಾಡ್ದೆ. ನಾನೇ ಮಾಮ ಅವ್ರ ಜೊತೆ ಹೋಗ್ಬೇಕಿತ್ತು. ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ. ಸರಿ, ಮಾಮ ಅವರು ಕೂಡ ನಮ್ಮನ್ನ ಅಲ್ಲಿರೋದಕ್ಕೆ ಬಿಡ್ಲಿಲ್ಲ. ಅಲ್ಲಿದ್ದಿದ್ರೆ ಏನಾದ್ರೂ ಮಾಡ್ತಿದ್ವಿ ಅಲ್ವಾ? ಹೀಗೇನ್ ಮಾಡೋದು? ಗಣು, ಇಲ್ಲಿ ನೋಡು, ನನ್ ಮಾತು ಕೇಳು. ನಾನು ಹೋಗಿ ಬರ್ತೀನಿ ಅಲ್ಗೆ. ಹಾ, ಏನಾಗುತ್ತೋ ಆಗ್ಲಿ. ದಾದು, ನೀನೇನ್ ಅಂದ್ಕೊಂಡೆ? ನಾವು ವಾಪಸ್ ಬಂದಿದೀವಿ ಅಂದ್ರೆ ನಮ್ಗೇನ್ ಸಂತೋಷ ಆಗಿದ್ಯಾ? ಆದ್ರೆ ಮಾಮ ಅವರೇ ಹೇಳಿದಾರಲ್ವಾ, ಅಂದ್ಮೇಲೆ ಕೇಳಲೇಬೇಕಾಗತ್ತೆ. ಮಾಮ ಅವ್ರನ್ನ ಆ ಜನರು ಯಾವಾಗ ಬಿಡ್ತಾರೆ ಅಂತಾನೂ ಗೊತ್ತಿಲ್ಲ. ನಾನೇನಂತೀನಿ ಅಂದ್ರೆ, ಎಲ್ಲಿವರೆಗೂ ಕಾದ್ ನೋಡಕ್ಕಾಗುತ್ತೋ ನೋಡೋಣ. ಬರ್ಲಿಲ್ಲ ಅಂದ್ರೆ ಲಾಠಿ ಕೊಡ್ಲಿ ತಗೊಂಡು ಹೋಗೋಣ ಅಲ್ಗೆ. ಹಾ, ಮತ್ತಿಲ್ಲಿ ಕುರಿಗಳನ್ನ ಹಸುಗಳನ್ನ ನೋಡ್ಕೊಳ್ಳೋರು ಯಾರು? ಇವನ್ನೆಲ್ಲ ಬಿಟ್ಟು ನಾವು ಅಲ್ಲಿಗೆ ಹೋದ್ವಿ ಅಂದ್ರೆ ಮಾಮ ಅವರು ನಮ್ಮನ್ನ ಬೈತಾರಷ್ಟೇ. ಅದು ಮಾಡಬಾರ್ದು, ಇದು ಮಾಡಬಾರ್ದು. ಹಾಗಾದ್ರೆ ಏನ್ ಕೈ ಕೊಟ್ಕೊಂಡು ಕೂತ್ಕೋಬೇಕಾ ನಾವಿಲ್ಲಿ? ಬೇರೆ ಯಾವ್ದಾದ್ರು ದಾರಿ ಕಾಣ್ತಾ ಇದೆ ನಿನ್ಗೆ? ಹೇಳೀಗ. ಅವ್ರ ಕೈ ಕಾಲ್ ಮುರಿಬೇಕು ಅನ್ನೋದಷ್ಟೇ ತೋರಿಸ್ತಾ ಇದೆ ನನಗೆ. ಹಾಗಾದ್ರೆ ಹೋಗ್ ನೀನು. ನಾವ್ ಯಾರು ತಡೆಯಲ್ಲ ನಿನ್ನ. ಹೋಗು ಹೋಗು. ನೀನ್ ಯಾವಾಗ್ಲೂ ಹೀಗೇನೆ. ಮಾಮ, ಊಟ ಇಟ್ಟಿದೀವಿ, ಮತ್ತೆ ನೀರನ್ನು ಇಟ್ಟಿದೀವಿ. ಊಟ ಮಾಡಿ. ಮಾಮ, ನಮಗೂ ಸಮಾಧಾನ ಆಗುತ್ತೆ. 2 ತುತ್ತು ಊಟ ಮಾಡಿ. ಹೌದು ಮಾಮ, ನೀವು ಉಪವಾಸ ಇರೋದು ಸರಿ ಅನ್ಸೋದಿಲ್ಲ ನೋಡಿ ನಮಗೆ. ನಿಮಗೆ ನಾಚಿಕೆ ಆಗಲ್ವೇನೋ? ಇವತ್ತಿನ ತನಕ ನಾನು ಮೈ ಮುಟ್ಟೋ ಧೈರ್ಯ ಯಾರು ಮಾಡಿರ್ಲಿಲ್ಲ. ಆದ್ರೆ ನೀವೆಲ್ಲರೂ ಸೇರ್ಕೊಂಡು ನನ್ನ ಹಿಡಿದು ಬಂಧಿಸಿ ಇಟ್ಟಿದ್ದೀರೇನೋ? ನಿಮಗಿದೆಲ್ಲ ಅಷ್ಟು ಸರಳ ಅನಿಸ್ತಾ ಇದೆಯಾ? ಮಾಮ, ಈಗ ನೀವೇ ಬದುಕಿಸ್ಬೇಕು ಅಥವಾ ಸಾಯಿಸ್ಬೇಕು? ಮಾಮ, ಹೇಗಾದ್ರೂ ಮಾಡಿ ನಾಳೆ ಅಷ್ಟರಲ್ಲಿ ಮಳೆ ಬರ್ಸಿ ಮಾಮ. ನಿಮಗೀಗ
ಪಾಂಡುರಂಗ, ಇಲ್ಲಿ ಕೃಷ್ಣನಿಗೂ ಸೆರೆಮನೆ ತಪ್ಪಿರ್ಲಿಲ್ಲ. ಅವನ ಜನ್ಮ ಆಗಿರೋದೇ ಸೆರೆಮನೆಯಲ್ಲಿ, ಅಂದಮೇಲೆ ಇನ್ನು ನನ್ನದೇನಿದೆ? ನೋಡ್ತಾ ಇದೆಯಲ್ವ ನೀನು ಪಾಂಡುರಂಗ? ಪಾಂಡುರಂಗ, ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಪ್ರತಿದಿನ ನಾನು ಜಾಗದಲ್ಲಿ ಇರೋವಾಗ 4 ಊರಿನ 10 ಜನರು ಇರ್ತಾರೆ. ಇವನ ಸಮಸ್ಯೆ ಪರಿಹರಿಸು, ಅವನ ಸಮಸ್ಯೆ ಪರಿಹರಿಸು, ಇವತ್ತಿಂದು ನಾಳೆದು ವ್ಯವಸ್ಥೆ ನೋಡು, ಪ್ರಾಣಿಗಳ ಹೊಟ್ಟೆ ನೋಡು. ಆದ್ರೆ ಇಲ್ಲಿ ಯಾವುದೇ ಕೆಲಸನೇ ಇಲ್ಲ ನೋಡು. ಹೀಗಿದ್ದು ಅಭ್ಯಾಸನೇ ಇಲ್ಲ ನನಗೆ. ಎಷ್ಟೇ ಕೆಲಸ ಮಾಡಿದ್ರು ಕೂಡ ಮುಗಿಯೋದೇ ಇಲ್ಲ. ಅಂದಮೇಲೆ ಹೀಗೆ ನಾನು ಕೂತ್ಕೊಂಡಿದ್ರೆ ಆಗುತ್ತಾ? ಜೊತೆಗೆ ಇವರು ಹೇಳ್ತಾ ಇದ್ದಾರೆ ಮಳೆ ಸುರಿಸಿ. ಮಳೆ ಸುರಿಸೋದ್ರಲ್ಲಿ ಏನು ಇಲ್ವೋ, ಆದ್ರೆ ನಾಳೆ ಇನ್ನಷ್ಟು ಜನರು ಬರ್ತಾರೆ. ಅವರು ಹೇಳ್ತಾರೆ ನಮ್ಮೂರಲ್ಲೂ ಮಳೆ ಸುರಿಸಿ ಅಂತ. ಏನ್ ಮಾಡೋದು ಅಂತ ನೀನೇ ಹೇಳಪ್ಪ. ಮತ್ತೆ ಸಾಧ್ಯ ಆದ್ರೆ ನನ್ನ ಜಾಗದ ಕಡೆ ಹೋಗು. ನನ್ನ ಕುರಿಗಳ ಕಡೆ ಸ್ವಲ್ಪ ಗಮನ ಕೊಡು. ಮಾಮ ಮಲ್ಗಿದ್ದಾರೆ ಅನ್ಸುತ್ತೆ. ಹಾಗಾದ್ರೆ ಏನ್ ಮಾಡೋದು? ಅವ್ರನ್ನ ಎಪ್ಸೋದಾ ಬೇಡವೋ? ಇರು, ನಾನ್ ಮಾತಾಡ್ತೀನಿ ಮಾಮ ಅವ್ರ ಜೊತೆ. ಮಾಮ, ಓ ಮಾಮ. ಎದ್ದಿರ್ಬೋದು ಅವರು. ಅವ್ರನ್ನ ಸ್ನಾನ ಗೀನದ ಬಗ್ಗೆ ಏನಾದ್ರೂ ವಿಚಾರಿಸ್ಬೇಕಲ್ವಾ? ಮಾಮ, ಹೋಯ್ ಮಾಮ. ಮಾಮ, ನಿದ್ದೆ ಬಂತ ನಿಮ್ಗೆ? ಅದು ಹೋಗ್ಲಿ ಬಿಡಿ, ಬಾಗಿಲು ತೆಗೀರಿ. ಮಾಮ, ಸ್ನಾನಕ್ಕೆ ನೀರು ತಂದ್ಕೊಡ್ಲಾ? ನೀನೇ ಸ್ನಾನ ಮಾಡು, ಇನ್ಯಾರದ್ದೋ ಹೆಸರಲ್ಲಿ. ಮಾಮ, ಯಾಕಂದ್ರೆ ನಾವೀಗ ಬಾಗ್ಲು ತೆಗಿಯಕ್ಕಾಗಲ್ಲ ಅಲ್ವಾ? ಇಲ್ಲಿ ನೋಡು, ಈಗ ನೀವೇನಾದ್ರೂ ಬಾಗಿಲು ತೆರೆಯದೆ ನನ್ನ ಹೊರಗಡೆ ತಂದಿಲ್ಲ ಅಂತಾದ್ರೆ ನಿಮ್ಮ ಮನೆಗಳಲ್ಲಿ ಮಾರಿ ಹಬ್ಬ ಆಗೋ ಹಾಗೆ ಮಾಡ್ಬಿಡ್ತೀನಿ ನಾನು. ಮಾಮ, ನೀವೇನಾದ್ರೂ ಹೇಳಿ, ಆದ್ರೆ ನೀವು ಮಳೆ ಬರ್ಸೋವರೆಗೂ ನಾವು ಬಾಗ್ಲು ತೆಗಿಯೋದಿಲ್ಲ. ಅಯ್ಯ, ತಲೆಗೆಲೆ ಕೆಟ್ಟಿದ್ಯೇನೋ ನಿಮ್ಗೆ? ಹಾಗೆಲ್ಲ ಎಲ್ಲಾದ್ರೂ ಮಳೆ ಸುರ್ಸೋಕ್ಕಾಗುತ್ತಾ? ಮಾಮ, ನಮಗ್ ಚೆನ್ನಾಗ್ ಗೊತ್ತು ನೀವು ಮನ್ಸ್ ಮಾಡಿದ್ರೆ ಈಗ್ಲೇ ಮಳೆ ಬರುತ್ತೆ. ಆದ್ರೆ ನೀವು ಮನ್ಸಿಗೆ ತಗೋತಾ ಇಲ್ವಲ್ಲ? ಅಯ್ಯೋ, ಅದೆಂತ ದಡ್ಡ ಜನರು ನೀವು. ನಿಮ್ಗೆ ಹೇಗ್ ತಿಳಿಸಿ ಹೇಳೋದು ನಾನು? ಮಾಮ, ಊರಲ್ಲಿ ನಿನ್ನೆ ರಾತ್ರಿ ಎಲ್ರೂ ಹೇಳ್ತಾ ಇದ್ರು ಮಾಮ ಇವತ್ತು ಮಳೆ ಸುರಿಸ್ತಾರೆ ಅಂತ. ಇಲ್ಲಿ ನೋಡಿ, ಊರಿಗೆ ಹೋಗಿ ಎಲ್ರಿಗೂ ಹೇಳಿ, ಹೇಗೋ ಮಳೆ ಸುರ್ಸಕ್ಕಾಗಲ್ಲ. ನನ್ನನ್ನ ಹೀಗೆ ಬಂದ್ಸಿ ಕೂಡಿಟ್ರು ಏನು ಪ್ರಯೋಜನ ಇಲ್ಲ. ಊರಿಗೆ ಹೋಗಿ ಎಲ್ರನ್ನು ಕರೀರಿ, ಆದ್ರೆ ಅದಕ್ಕೆ ಮುನ್ನ ಆ ಬಾಗಿಲು ತೆಗೀರಿ. ಸುಮ್ನೆ ಏನೇನೋ ಯೋಚನೆಗಳನ್ನ ತಲೆಯಲ್ಲಿ ಇಟ್ಕೋಬೇಡಿ ಕಣ್ರಪ್ಪ. ನಡೀರೋ.
ಇವ್ರಿಗೆಲ್ಲ ಹೇಳೋದಂತೂ ಹೇಳಿದ್ದೀನಿ ನಾನು. ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು.